ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೇನೆ. ಈಗ ನಾವು ಹಿಂದೆ ಓದಿದಂಥ ಭಾಗದಲ್ಲಿ ಈ ದಿನ, ಈ 14ನೇ ದಿನ, ಇದು ನಿಮಗೆ ಮೊದಲನೇ ದಿನವಾಗಿರಬೇಕು ಎಂಬುದಾಗಿ ದೇವರು ಈ ಪಸ್ಕ ಹಬ್ಬದ ಕುರಿತು ಹೇಳ್ತಾ ಇದ್ದಾರಲ್ಲ, ಅದ್ರ ಕುರಿತು ಇವತ್ತು ನಾವು ಧ್ಯಾನ ಮಾಡ್ತೀವಿ. ತಮ್ಮ ಕ್ಯಾಲೆಂಡರ್ನಲ್ಲಿ 14ನೇ ದಿನ ಇಸ್ರಾಯೇಲ್ರು ಬಿಡುಗಡೆ ಆಗಿರೋದು ಯಾಕೆ? ಅಲ್ಲಿ ನಾವು ನೋಡಿದ್ವಲ್ಲ, 14ನೇ ದಿನ 12ನೇ ಅಧ್ಯಾಯದಲ್ಲಿ 14ನೇ ದಿನ ಆವತ್ತೇ ಯಾಕೆ ದೇವರು ಅವ್ರನ್ನ ಬಿಡುಗಡೆ ಮಾಡಿದ್ರು? ಬೇರೆ ದಿನ ಆಗಿರ್ಲಿಲ್ವಾ? 13ನೇ ದಿನ ಯಾಕೆ ಆಗ್ಬಾರ್ದು? 14ನೇ ದಿನನೇ ಯಾಕೆ ಆಗ್ಬೇಕು? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. 1500 ವರ್ಷಗಳ ನಂತರ ಯೇಸುಸ್ವಾಮಿ ಇದೇ ತಾರೀಕಿನಲ್ಲಿ ಕ್ರೂಜಿಗೆ ಹಾಕಲ್ಪಟ್ರು. ಅದೇ ದಿನ ಫರಿಸಾಯರು ಇದೇ ತಾರೀಕಿನಲ್ಲಿ ಯೇಸು ಕ್ರೂಜಿಗೆ ಹಾಕುವುದನ್ನ ಪ್ಲಾನ್ ಮಾಡಿದ್ರು. ಮಾತ್ರವಲ್ಲದೆ ದೇವರು ಮುಂದೆ ಇದನ್ನೇ ನೋಡಿ ಈ ದಿನ ಸಹ ದೇವರು ಇದನ್ನ ಆರಿಸ್ಕೊಂಡ್ರು. ಹೀಗೆ ಇಸ್ರಾಯೇಲರು ಬಿಡುಗಡೆ ಆದರು. ದೇವರು ಪ್ರತಿಯೊಬ್ಬರ ಮನೆಯನ್ನ ಇಣಿಕಿ ನೋಡಿ ಯಾರು ಚೆನ್ನಾಗಿ ಜೀವಿಸಿದ್ದಾರೆ, ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತ್ರವೇ ನಾನು ರಕ್ಷಿಸ್ತೀನಿ ಎಂಬುದಾಗಿ ದೇವರು ಇಣಿಕಿ ನೋಡ್ಲಿಲ್ಲ. ಆ ದಿನದಲ್ಲಿ ಯಾರ ಪುಣ್ಯ ಕ್ರಿಯೆಗಳು ಮಾತ್ರವಲ್ಲದೆ ಅವ್ರ ಮತದಾರಿಯ ಆತ್ಮಿಕ ಜೀವಿತವನ್ನ ದೇವರು ನೋಡ್ಲಿಲ್ಲ. ಸಂಹಾರ ದೂತನು ನೋಡಿದ್ದು ಹೊರಗೆ ಬಾಗಿಲಿನಲ್ಲಿ ಹಚ್ಚಿದಂತ ರಕ್ತ ಮಾತ್ರವೇ. ಅಂದ್ರೆ ಯಾರ ನಂಬಿಕೆಯಿಂದ ಆ ಕುರಿಯ ರಕ್ತವನ್ನ ಹಚ್ಚುತ್ತಾರೋ ಅವರ ಮನೆಯನ್ನ ಸಂಹಾರ ದೂತ ನಾಶ ಮಾಡ್ತಿದ್ದ. ಯಾರು ನಾನು ಒಳ್ಳೆಯವನು, ಚೆನ್ನಾಗಿ ಆತ್ಮಿಕ ಜೀವಿತವನ್ನ ಜೀವಿಸಿದ್ದೇನೆ ಎಂಬುದಾಗಿ ನನ್ನ ದೇವರು ಖಂಡಿತವಾಗಿ ರಕ್ಷಿಸ್ತಾರೆ ಎಂಬುದಾಗಿ ಆ ರಕ್ತವನ್ನ ಯಾರಾದರೂ ನಿಲ್ಲುವ ಪಟ್ಟೆಗಳ ಮೇಲೆ ಹಾಕಲಿಲ್ವಾ, ಐಗುಪ್ತರ ಮಕ್ಕಳ ಸಂಗಡ ಅವರು ಸಾಯ್ತಾ ಇದ್ರು. ನಾವು ಯಾರು ಸಹ ಪುಣ್ಯಕ್ರಿಯೆಗಳಿಂದ ರಕ್ಷಿಸಲ್ಪಡುವುದಿಲ್ಲ ಅನ್ನೋದು ಖಚಿತ. ಸೊ ಹೀಗಾಗಿ ಪ್ರಿಯರೇ, ನಾವೆಲ್ಲರೂ ಪಾಪಿಗಳೇ. ನಮ್ಮೆಲ್ಲರಿಗೂ ಯೇಸು ರಕ್ಷಕನ ಅವಶ್ಯಕತೆ. ಹೀಗಾಗಿ ಪಾಪಿಗಳಾದ ನಾವು ದೇವರ ಮುಂದೆ ಯಾರು ಹೊಗಳಿಕೊಳ್ಳಕ್ಕಾಗಲ್ಲ. ಯೇಸುವಿನ ರಕ್ತದಿಂದಲೇ ನಾವು ನೀತಿವಂತರಾಗಿದ್ದೀವಿ ಅನ್ನೋದು ಈ ವಾಕ್ಯ ಭಾಗದ ಒಂದು ಪ್ರಕಾರವಾಗಿ ನಾವು ಕಲಿತೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಇಸ್ಸೋಪ್ ಗಿಡದ ಬರಲು, 14ನೇ ದಿನ, ರಕ್ತ, ಇದೆಲ್ಲವೂ ಬಹಳ ಪ್ರಾಮುಖ್ಯ ವಿಮೋಚನೆಯಲ್ಲಿ. ಸೊ ಹೀಗಾಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿಲ್ವಾ ನೀವು? ಇವತ್ತು ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸ್ಕೊಳ್ಳಿ. ಒಂದ್ ವೇಳೆ ದೇವರನ್ನ ಬಿಟ್ಟು ದೂರ ಹೋಗಿದ್ದೀರಾ, ಇವತ್ತು ಯೇಸುವಿನ ಬಳಿಗೆ ಧೈರ್ಯದಿಂದ ಆತನ ಕೃಪಾಸನದ ಬಳಿಗೆ ಬನ್ನಿ. ಕರ್ತನ ನಿಮ್ಮನ್ನ ಸ್ವೀಕಾರ ಮಾಡಿ ತನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ನರಕದಿಂದ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಹೌದಪ್ಪ, ಯೇಸುವಿನ ರಕ್ತದಿಂದ ಮಾತ್ರವೇ ರಕ್ಷಣೆ ಇದೆ. ಆಕಾಶದ ಕೆಳಗೆ, ಭೂಮಿಯ ಮೇಲೆ ಕೊಡಲ್ಪಟ್ಟಿರುವಂತ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಆ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆದಿದೆ. ಆ ಯೇಸು ಕ್ರಿಸ್ತನನ್ನ ತಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ಎಲ್ಲರಿಗೂ ಸಹಾಯ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ನಾನು ಕೈ ಬಿಡನು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ, ತಾ ಹೇಳಿದ ನಲ್ಲವೇ.